ನಮ್ಮ ಜೀವನದಲ್ಲಿ ಯಾರ ಸ್ಮರಣೆಯನ್ನು ಮಾಡಬೇಕು ಎಂಬುದ ವಿಚಾರದ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದೇನೆ. ಅಂದರೆ ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ನಾವು ಪ್ರತಿಯೊಬ್ಬರಿಂದಲೂ ಕೂಡ ನಾವು ಸಹಾಯವನ್ನು ಹೊಂದಿರುತ್ತೇವೆ. ಆ ಸಹಾಯವನ್ನು ಹೊಂದಿದ ನಂತರ ಅವರ ಸ್ಮರಣೆಯನ್ನು ಮಾಡುವುದು ಕರ್ತವ್ಯವಾಗಿದೆ. ಹೇಗೆ ಅಂದರೆ, ನಮಗೆ ಈ ಒಂದು ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳ ಸ್ಮರಣೆಯನ್ನು ಮಾಡುವುದು, ಅಥವಾ ವಿದ್ಯೆಯನ್ನು ಕರುಣಿಸಿದಂತಹ ಗುರುಗಳ ಸ್ಮರಣೆಯನ್ನು ಮಾಡುವುದು, ಅಥವಾ ಇನ್ನು ಮನೆ ಕಟ್ಟಲಿಕ್ಕೆ ಸಾಲ ಕೊಡ್ತಾರೆ ಕೆಲವರು, ಅವರ ಸ್ಮರಣೆಯನ್ನು ಮಾಡುವುದು, ಹೀಗೆ ಯಾರ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ವಿಚಾರ. ಇವರೆಲ್ಲರ ಸ್ಮರಣೆ ಹೇಗೆಂದರೆ ಒಂದು ಮಿತಿಯವರೆಗೆ ಇರುತ್ತದೆ. ನಮಗೆ ಪಾಠ ಹೇಳಿದ ಗುರುಗಳ ಸ್ಮರಣೆ ನಾವು ವಿದ್ಯೆಯನ್ನು ಕಲಿಯುವವರೆಗೆ ಮಾತ್ರ ಇರುತ್ತದೆ. ಅದರ ನಂತರ ಅವರ ಸ್ಮರಣೆಯೇ ಇರುವುದಿಲ್ಲ. ಇನ್ನು ಮನೆ ಕಟ್ಟಲಿಕ್ಕೆ ಅಥವಾ ಮದುವೆ ಮಾಡಿಕೊಳ್ಳಲಿಕ್ಕೆ ಏನಾದರೂ ಹಣದ ಸಹಾಯವನ್ನು ಯಾರಾದರೂ ಮಾಡಿದರೆ ಆ ಸಾಲವನ್ನು ತೀರಿಸುವವರೆಗೆ ಅವರ ಸ್ಮರಣೆ ಇರುತ್ತದೆ. ಅದರ ನಂತರ ಅವರ ಸ್ಮರಣೆಯೇ ಇರುವುದಿಲ್ಲ. ಇಂತಹ ಲೌಕಿಕ ವಿಚಾರದಲ್ಲಿಯೇ ನಮ್ಮ ಮನಸ್ಸು ಹೊಂದಿರುತ್ತದೆ. ಆದರೆ ನಮ್ಮಲ್ಲಿಯೇ ಇದ್ದು ನಮ್ಮಲ್ಲಿ ಯಾವ ಯಾವ ಕ್ರಿಯೆಗಳನ್ನು ಮಾಡಿಸಬೇಕು ಅದನ್ನೆಲ್ಲ ಮಾಡಿಸಿದಂತಹ ಭಗವಂತನ ಸ್ಮರಣೆ ನಾವು ಎಂದೂ ಮಾಡುವುದೇ ಇಲ್ಲ. ಆ ಭಗವಂತನ ಸ್ಮರಣೆಯನ್ನು ಹೇಗೆ ಮಾಡಬೇಕು ಎಂಬುದಾಗಿ ನಾವು ತಿಳಿಬೇಕು. ಯಾಕೆಂದರೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿಯ ನಂತರ ಏನೇನು ಯಾವ ಯಾವ ಕಾಲದಲ್ಲಿ ಹೇಗೆ ನಡೆಯಬೇಕು ಅದನ್ನೆಲ್ಲ ಆ ಭಗವಂತ ಆಯಾ ಕಾಲದಲ್ಲಿ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಈ ಪಿಂಡಾಂಡವನ್ನು ಸೃಷ್ಟಿ ಮಾಡಿ ಪಿಂಡಾಂಡದಲ್ಲಿ ಯಾವ ರೀತಿ ಕ್ರಿಯೆಗಳನ್ನು ಮಾಡಿಸಬೇಕು ಅದನ್ನೆಲ್ಲ ಆ ಭಗವಂತ ಮಾಡಿಸ್ತಾನೆ. ಇಷ್ಟು ನಮಗೆ ಒಂದು ಸಹಾಯವನ್ನು ಮಾಡಿದಂತಹ ಆ ಭಗವಂತನ ಸ್ಮರಣೆಯನ್ನು ಮಾಡದಿದ್ದರೆ ನಾವು ನಿಜವಾಗಿಯೂ ಕೃತಜ್ಞರಾಗ್ತೇವೆ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಈ ಲೋಕದ ಜನರನ್ನೇ ನಾವು ಸ್ಮರಿಸುವಾಗ ಇನ್ನು ನಮ್ಮ ಈ ಪಿಂಡಾಂಡವನ್ನು ಸೃಷ್ಟಿ ಮಾಡಿ ನಮ್ಮಲ್ಲಿ ಇದ್ದು ಕ್ರಿಯೆಗಳನ್ನು ಮಾಡಿಸಿದಂತಹ ಭಗವಂತನ ಸ್ಮರಣೆಯನ್ನು ನಿಜವಾಗಿಯೂ ಮಾಡಬೇಕು. ಆ ಭಗವಂತನ ಸ್ಮರಣೆಯನ್ನು ಹೇಗೆ ಮಾಡಬೇಕು ಅಂದರೆ, ಕೇವಲ ಕುಳಿತುಕೊಂಡು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಒಂದು ಕೆಲಸದಲ್ಲಿ ತೊಡಗಿರುವಾಗಲೇ ನಮ್ಮ ಮನಸ್ಸು ಇನ್ನೊಂದು ಕಡೆ ಇರುತ್ತದೆ. ಹಾಗಿರುವಾಗ ಇನ್ನು ಕೇವಲ ಕುಳಿತುಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೋಸ್ಕರವಾಗಿ ವಿಧಿ ನಿಷೇಧಗಳನ್ನು ಶಾಸ್ತ್ರಕಾರರು ಹಾಕಿಕೊಟ್ರು. ಯಾಕೆಂದರೆ ಆ ವಿಧಿ ನಿಷೇಧಗಳಲ್ಲಿ ನಮ್ಮ ಮನಸ್ಸು ತಲ್ಲೀನ ಆಗ್ತದೆ, ಅದರ ಮೂಲಕ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಎಂಬ ಉದ್ದೇಶದಿಂದ. ಅದಕ್ಕೋಸ್ಕರವಾಗಿಯೇ ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯುಃ ಏತಯೋರೇವ ಕಿಂಕರಾಹ ಎಂಬುದಾಗಿ. ಅಂದರೆ ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು, ಭಗವಂತನ ವಿಸ್ಮರಣೆ ಎಂದೂ ಆಗಬಾರದು. ಅದಕ್ಕೋಸ್ಕರವಾಗಿ ಈ ವಿಧಿ ನಿಷೇಧಗಳು ಇರುವುದು. ಈ
ವಿಧಿ ನಿಷೇಧಗಳು ಈ ಭಗವಂತನ ಸ್ಮರಣೆಗೆ, ಭಗವಂತನ ವಿಸ್ಮರಣೆ ಆಗದಂತೆ ಇರುವುದೇ ಹೊರತು ವಿಧಿ ನಿಷೇಧಗಳೇ ಪ್ರಧಾನವಲ್ಲ, ಅದು ಭಗವಂತನ ಸ್ಮರಣೆಗೆ ಪೂರಕ ಎಂಬುದಾಗಿ. ಅದಕ್ಕೋಸ್ಕರವಾಗಿಯೇ ಸದಾಚಾರ ಸ್ಮೃತಿಯ ಗ್ರಂಥದ ಆದಿಯಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಎಂಬುದಾಗಿ. ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡೇ ಎದ್ದು ಏನು ಶೌಚಾಚಾರಗಳು ಉಂಟು ಅದನ್ನೆಲ್ಲ ಮುಗಿಸಿ ಅನಂತರ ಸ್ನಾನ ಅದನ್ನು ಕೂಡ ಮಂತ್ರಪೂರ್ವಕವಾಗಿಯೇ ಮಾಡಬೇಕು. ಯಾಕೆಂದರೆ ಭಗವಂತನ ಸ್ಮರಣೆ ಅದು ಒಂದು ಭಗವಂತನ ಆರಾಧನೆ ಎಂಬ ದೃಷ್ಟಿಯಿಂದ ಈ ರೀತಿಯಾಗಿ ನಿತ್ಯದ ಸಂಧ್ಯಾವಂದನೆ, ಪೂಜೆ, ಯಾಗ, ಹಾಗೆಯೇ ಏಕಾದಶಿ ವ್ರತ, ಚಾತುರ್ಮಾಸಿ ವ್ರತ, ವಿಷ್ಣು ಪಂಚಕ ವ್ರತ, ಭೀಷ್ಮ ಪಂಚಕ ವ್ರತ, ಈ ಎಲ್ಲ ವಿಧಿ ನಿಷೇಧಗಳು ಕೂಡ ಭಗವಂತನ ಸ್ಮರಣೆಯ ಅಧೀನ ಎಂಬುದಾಗಿ. ಈ ವಿಧಿ ನಿಷೇಧಗಳು ಭಗವಂತನ ಸ್ಮರಣೆಗೆ ಯಾವಾಗ ಪೂರಕವಾಗುವುದಿಲ್ಲವೋ ಆವಾಗ ಆ ವಿಧಿ ನಿಷೇಧಗಳು ಪೂರ್ತಿಯಾಗುವುದಿಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಎಂಬುದಾಗಿ. ಎಲ್ಲ ಕರ್ಮಗಳು ಕೂಡ ಜ್ಞಾನದಲ್ಲಿ ಪರ್ಯವಸಾನ ಆಗಬೇಕು ಅಂತ. ಆ ಜ್ಞಾನ ಆ ಭಗವಂತನ ಸ್ಮರಣೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ಕರ್ಮಗಳನ್ನು ಋಷಿಮುನಿಗಳು, ಶಾಸ್ತ್ರಕಾರರು ನಮಗೆ ವಿಧಾನ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಒಂದು ತೋರಿಕೆಗೆ ಆಚಾರವನ್ನು ಮಾಡ್ತಾ ಇದ್ದಾರೆ. ಹೇಗೆಂದರೆ, ಮಳೆಗಾಲದ 4 ತಿಂಗಳಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕು ಅಂತ ಶಾಸ್ತ್ರದ ವಿಧಿ ಇದೆ. ಅದನ್ನು ಈಗಿನವರು ಏನು ಮಾಡ್ತಾರಂದರೆ, ಚಾತುರ್ಮಾಸ್ಯ ವ್ರತ ಕಾಲದಲ್ಲಿ ಯಾವ ಯಾವ ಪದಾರ್ಥಗಳನ್ನು ನಿಷೇಧಿಸಬೇಕು, ಯಾವ ಯಾವ ಪದಾರ್ಥಗಳನ್ನು ಸ್ವೀಕರಿಸಬೇಕು ಅದರಲ್ಲಿಯೇ ತೊಡಗಿರ್ತಾರೆ. ಅದನ್ನು ಬಿಟ್ಟು ಭಗವಂತನ ಸ್ಮರಣೆಯಲ್ಲಿ ತೊಡಗಿರುವುದಿಲ್ಲ. ಕೇವಲ ಆ ಪದಾರ್ಥಗಳ ಬಗ್ಗೆಯೇ ಯೋಚನೆ. ಯಾವ ಪದಾರ್ಥ ಚಾತುರ್ಮಾಸ ವ್ರತ ಕಾಲದಲ್ಲಿ ನಮಗೆ ಸ್ವೀಕಾರಾರ್ಹ ಎಂಬುದಾಗಿ. ಇದರಿಂದ ನಮ್ಮ ಚಾತುರ್ಮಾಸ್ಯ ವ್ರತ ಪೂರ್ತಿಯಾಗುವುದಿಲ್ಲ. ಅದಕ್ಕೋಸ್ಕರವಾಗಿಯೇ ಆ ವ್ರತ ಪೂರ್ತಿಯಾಗಲಿಕ್ಕೆ ಭಗವಂತನ ಸ್ಮರಣೆ ಮಾಡಬೇಕು. ಆಗ ಆ ಒಂದು ಕರ್ಮ ಏನುಂಟು ಪೂರ್ತಿಯಾಗ್ತದೆ ಎಂಬುದಾಗಿ. ಇನ್ನು ಕೆಲವರು ಪ್ರಶ್ನೆ ಮಾಡುತ್ತಾರೆ, ಈ ಚಾತುರ್ಮಾಸ್ಯ ವ್ರತವನ್ನು ಮಾಡದಿದ್ದರೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ವಾ ಅಂತ. ಆಗುವುದಿಲ್ಲ. ಯಾಕೆಂದರೆ ಭಗವಂತನ ಸ್ಮರಣೆಗೆ ನಮ್ಮ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಆರೋಗ್ಯ ಇಲ್ಲದಿದ್ದರೆ ಭಗವಂತನ ಸ್ಮರಣೆ ಮಾಡುವುದು ಹೇಗೆ? ಅದಕ್ಕೋಸ್ಕರವಾಗಿಯೇ ಋಷಿಮುನಿಗಳು ಒಂದು ವಿಧಿಯನ್ನು ಹೇಳಿದ್ದು. ಆ ಕಾಲದಲ್ಲಿ ಆ ಪದಾರ್ಥವನ್ನು ತ್ಯಜಿಸಿದರೆ ನಮಗೆ ಆರೋಗ್ಯಕ್ಕೆ ಏನು ಹಾನಿಯಾಗುವುದಿಲ್ಲ. ಅದನ್ನು ಸ್ವೀಕಾರ ಮಾಡಿದರೆ ನಮಗೆ ಆರೋಗ್ಯಕ್ಕೆ ಹಾನಿ ಉಂಟು. ಇದರಿಂದ ನಮಗೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಉದ್ದೇಶದಿಂದಲೇ ಚಾತುರ್ಮಾಸ್ಯ ವ್ರತದಲ್ಲಿ ಕೆಲವು ಪದಾರ್ಥಗಳನ್ನು ನಿಷೇಧಿಸಿದರು. ಹೀಗೆ ಈ ಎಲ್ಲ ವ್ರತಗಳೂ ಕೂಡ ಭಗವಂತನ ಸ್ಮರಣೆಗೆ ಪೂರಕವಾದದ್ದು. ಅದಕ್ಕೋಸ್ಕರವಾಗಿಯೇ
ಪ್ರಾತಸ್ತೋತ್ರದಲ್ಲಿ ಹೇಳ್ತಾರೆ, ಪ್ರಾತಸ್ಮರಾಮಿ ವರಕುಂಡಲ ಶೋಭಿಗಂಡಂ ಎಂಬುದಾಗಿ. ಅಲ್ಲಿಯೂ ಕೂಡ ಪ್ರಾತಃ ಎಂಬ ಶಬ್ದದಿಂದಲೇ ನಮಗೆ ತಿಳಿಯುತ್ತದೆ. ಅಂದರೆ ಮೊದಲು ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ. ಅದಕ್ಕೋಸ್ಕರವಾಗಿ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಅಂತ, ಬೆಳಿಗ್ಗೆಯಿಂದ ಸಾಯಂಕಾಲ, ಸಾಯಂಕಾಲದ ಬೆಳಿಗ್ಗೆ ತನಕ, ಹೀಗೆ ನಾವು ಏನು ಕರ್ಮ ಮಾಡ್ತೇವೆ ಅದು ಭಗವಂತನ ಪೂಜೆ ಆಗಬೇಕು. ಆ ಭಗವಂತನ ಪೂಜೆ ಆಗಬೇಕಾದ್ರೆ ಈ ಎಲ್ಲ ವಿಧಿ ನಿಷೇಧಗಳ ಅಂತ್ಯದಲ್ಲಿ ಪರಮಾತ್ಮನ ಸ್ಮರಣೆ ಅತ್ಯಗತ್ಯವಾದದ್ದು. ಈ ಸ್ಮರಣೆಯು ಏಕೆ ಮಾಡಬೇಕು, ಸ್ಮರಣೆಯಿಂದ ನಮಗೆ ಏನು ಪ್ರಯೋಜನ, ಹಾಗೆಯೇ ಈ ವಿಧಿ ನಿಷೇಧಗಳನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿದವರು ಯಾರಾದರೂ ಇದ್ದಾರೆ ಎಂಬುದಾಗಿ ನಮಗೆ ಮೊದಲು ಕಾಡುವಂತಹ ಪ್ರಶ್ನೆ. ಯಾಕೆಂದರೆ ನಮ್ಮ ಹಿಂದಿನವರು ಯಾರಾದರೂ ಈ ವಿಚಾರವನ್ನು ಅಳವಡಿಸಿಕೊಂಡಿದ್ದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ. ಇದಕ್ಕೆ ಆಚಾರ್ಯರು ಉತ್ತರವಾಗಿ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಅಕ್ರೂರನ ವಿಷಯವನ್ನು ಹೇಳ್ತಾರೆ. ಅಲ್ಲಿ ಕೃಷ್ಣನು ನಂದಗೋಕುಲದಲ್ಲಿ ಬೆಳೀತಾ ಇರುವಾಗ ಆ ಕೃಷ್ಣನಿಂದ ಕಂಸನಿಗೆ ಮೃತ್ಯು ಎಂಬುದಾಗಿ ಕಂಸನಿಗೆ ತಿಳಿಯುತ್ತದೆ. ತಿಳಿದ ನಂತರ ಕೃಷ್ಣನ ಸಂಹಾರವನ್ನು ಹೇಗಾದರೂ ಮಾಡಬೇಕು ಎಂಬ ಉದ್ದೇಶದಿಂದ ಕಂಸ ತನ್ನ ಸೇವಕರನ್ನು ನಂದಗೋಕುಲಕ್ಕೆ ಕಳುಹಿಸುತ್ತಾನೆ. ಅಲ್ಲಿ ಬಾಲಕನಾದಂತಹ ಕೃಷ್ಣನನ್ನು ಕೊಲ್ಲಿಕ್ಕೆ ಶಕಟ, ಧೇನುಕಾಸುರಾದಿಗಳು ಎಲ್ಲ ಬಂದು ಕೃಷ್ಣನನ್ನು ಸಂಹಾರ ಮಾಡಬೇಕು, ತನ್ನ ಒಡೆಯರಾದಂತಹ ಕಂಸನಿಗೆ ಜಯವನ್ನು ತಂದುಕೊಡಬೇಕು ಎಂಬುದಾಗಿ ಅಲ್ಲಿಗೆ ಹೋಗ್ತಾರೆ. ಆದರೆ ಭಗವಂತನಾದಂತಹ ಆ ಕೃಷ್ಣ ಪರಮಾತ್ಮ ಅವನಿಗೆ ಈ ವಿಚಾರ ತಿಳಿಯುತ್ತದೆ. ತಿಳಿದ ನಂತರ ಆ ಧೇನುಕಾಸುರಾದಿಗಳನ್ನು ಅಲ್ಲಿಯೇ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ ವಿಷಯವೂ ಕೂಡ ಕಂಸನಿಗೆ ತಿಳಿಯುತ್ತದೆ. ಆ ಕೋಪದಿಂದ ಕೃಷ್ಣನ ತಂದೆ ತಾಯಂದಿರಾದ ವಸುದೇವ ದೇವಕಿಯರನ್ನು ಕಂಸ ಸೆರೆಮನೆಯಲ್ಲಿಡ್ತಾನೆ. ಆನಂತರ ತನ್ನ ಮಂತ್ರಿಯಾದಂತಹ ಅಕ್ರೂರನನ್ನು ಕರೆದು ಕೃಷ್ಣನನ್ನು ನಂದಗೋಕುಲದಿಂದ ಮಥುರಾಪುರಕ್ಕೆ ಕರ್ಕೊಂಡು ಬರಬೇಕು ಎಂಬ ವಿಷಯವನ್ನು ಕೂಡ ಮಂತ್ರಿಯಾದ ಅಕ್ರೂರನಲ್ಲಿ ಹೇಳ್ತಾನೆ. ಅಕ್ರೂರನು ರಾಜಾಜ್ಞೆಯನ್ನು ಶಿರಸ ವಹಿಸಿಕೊಂಡು ರಥದಲ್ಲಿ ಕುಳಿತುಕೊಳ್ತಾನೆ. ಅವನಿಗೆ ಈ ವಿಚಾರದಲ್ಲಿ ಸಂತೋಷ ಆಗ್ತದೆ. ಯಾಕೆಂದರೆ ಭಗವಂತನ ದರ್ಶನ ಒಂದು ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಯಾಕೆಂದರೆ ಅವನು ಶ್ರೇಷ್ಠವಾದಂತಹ ಜ್ಞಾನಿ. ಅವನು ಕಿಶೋರ ಎಂಬಂತಹ ಗಂಧರ್ವ. ಅಷ್ಟೇ ಅಲ್ಲದೆ ಬ್ರಹ್ಮನ ಆವೇಶ, ಹಾಗೆ ಸ್ವಯಂಭುವ ಮನುವಿನ ಅಂಶ ಕೂಡ. ಆದ್ದರಿಂದಲೇ ಈ ವಿಚಾರದಲ್ಲಿ ಅವನಿಗೆ ಸಂತೋಷ ಆಯಿತು. ಹೀಗೆ ರಥದಲ್ಲಿ ಕುಳಿತಿರುವಾಗ
ಆರುಹ್ಯ ತದ್ರಥವರಂ ಭಗವತ್ಪದಾಬ್ಜಂ ಅಬ್ಜೋಬ್ದವ ಪ್ರಣತಮಂತರ ಮಂತರೇಣ ಎಂಬುದಾಗಿ ಅಲ್ಲಿ ಶ್ರೀಮದಾಚಾರ್ಯರು ಅಕ್ರೂರನ ಮನಸ್ಸು ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ತೋರಿಸ್ತಾರೆ. ಅಂದರೆ ಅವನು ರಥವನ್ನು ಏರಿದ ನಂತರ ಅಲ್ಲಿ ಭಗವಂತನ ಪಾದಕಮಲಗಳನ್ನು ಸ್ಮರಿಸ್ತಾನೆ. ಅಂದರೆ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜ್ಯನಾದಂತಹ ಆ ಪಾದಕಮಲಗಳನ್ನು ಆ ಅಕ್ರೂರ ಸ್ಮರಿಸ್ತಾನೆ. ಅದು ಹೇಗೆ ಅಂದರೆ ಅಂತರೇಣ, ಅಂದರೆ ಸ್ವಲ್ಪವೂ ಕೂಡ ವ್ಯವಧಾನ ಇಲ್ಲದೆ. ಅಂದರೆ ನಮ್ಮ ಸ್ಮರಣೆಗಾದರೆ ಕೇವಲ ಒಂದು ನಿಮಿಷವೂ ಇರುವುದಿಲ್ಲ ಭಗವಂತನ ಸ್ಮರಣೆ. ಇನ್ನೊಂದು ಕ್ಷಣದಲ್ಲಿ ಅದು ಮರೆತು ಹೋಗ್ತದೆ. ಆದರೆ ಅಕ್ರೂರನ ಮನಸ್ಸು ಹಾಗೆಲ್ಲ, ಯಾವಾಗಲೂ ಕೂಡ ಭಗವಂತನ ಸ್ಮರಣೆಯಲ್ಲಿಯೇ ತೊಡಗಿರ್ತದೆ. ಅಂತಹ ಒಂದು ಅಕ್ರೂರನ ಒಂದು ಭಗವಂತನ ಸ್ಮರಣೆಯ ಕಾಳಜಿ ಯಾವ ರೀತಿ ಇರುತ್ತದೆ ಎಂಬುದಾಗಿ ನಾವು ತಿಳಿಯಬಹುದು. ಇನ್ನು ಸಂಚಿಂತಯನ್ ಪಥಿಜಗಾಮ ಸಗೋಷ್ಠಮಾರಾತು ಎಂಬುದಾಗಿ, ಅಂದರೆ ಯಾವಾಗಲೂ ಚಿಂತನೆಯನ್ನು ಮಾಡುತ್ತಾ ಪರಮಾತ್ಮನ ಲೀಲೆಗಳನ್ನು, ಪರಮಾತ್ಮನ ಪವಾಡಗಳನ್ನು, ಪರಮಾತ್ಮನ ಭಕ್ತರನ್ನು, ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಅಕ್ರೂರ ಸ್ಮರಣೆ ಮಾಡ್ತಾ ಇದ್ದ. ಅದು ಹೇಗೆ ಅಂದರೆ ದಾರಿಯಲ್ಲಿ ಹೋಗುವಾಗಲೂ ಕೂಡ ಅಂತ. ನಾವಾದರೆ ದಾರಿಯಲ್ಲಿ ಹೋಗುವಾಗ ನಮ್ಮ ಒಂದು ಸೀಮಿತ ಪ್ರದೇಶಕ್ಕೆ ಇನ್ನೆಷ್ಟು ದೂರ ಉಂಟು ಎಂಬುದಾಗಿ ನಮ್ಮ ತಲೆಯಲ್ಲಿ ಇರ್ತದೆ. ಹೋದರೆ ಭಗವಂತನ ಸ್ಮರಣೆ ಒಂದು ಕ್ಷಣವೂ ಕೂಡ ಬರುವುದಿಲ್ಲ. ಆದರೆ ಅಕ್ರೂರನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅದು ಹೇಗೆ ಅಂದರೆ ದಾರಿಯಲ್ಲಿ ಹೋಗುವಾಗಲೂ ಕೂಡ ಭಗವಂತನ ಸ್ಮರಣೆ ಇತ್ತು ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ನಿರ್ಣಯ ಗ್ರಂಥದಲ್ಲಿ ತೋರಿಸ್ತಾರೆ. ಇನ್ನು ವಿಧಿ ನಿಷೇಧಗಳನ್ನು ಮಾಡಬೇಕಾ ಎಂಬುದಾಗಿ ಇನ್ನೊಂದು ಪ್ರಶ್ನೆ. ಅದನ್ನೂ ಕೂಡ ಅಕ್ರೂರ ಮಾಡಿದ್ದಾನೆ ಎಂಬುದಾಗಿ. ಹೇಗೆಂದರೆ ಅಕ್ರೂರ ನಂದಗೋಕುಲಕ್ಕೆ ಹೋಗಿ ಅಲ್ಲಿ ಕೃಷ್ಣ ಬಲರಾಮರಲ್ಲಿ ತನ್ನ ವಿಚಾರ, ಈ ರಾಜಾಜ್ಞೆಯನ್ನು ಹೇಳ್ತಾನೆ. ಅನಂತರ ಅಲ್ಲಿಂದ ಕೃಷ್ಣ ಬಲರಾಮರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಮಥುರಾಪುರಕ್ಕೆ ಬರುವಾಗ ಸಂಧ್ಯಾಕಾಲ ಪ್ರಾಪ್ತವಾಗ್ತದೆ. ಆ ಸಮಯದಲ್ಲಿ ರಥವನ್ನು ಯಮುನಾ ತೀರದಲ್ಲಿ ನಿಲ್ಲಿಸಿ ಕೃಷ್ಣ ಬಲರಾಮರನ್ನು ರಥದಲ್ಲಿ ಕುಳ್ಳಿರಿಸಿ ತಾನು ಸಂಧ್ಯಾವಂದನೆಗೆ ಹೋಗ್ತಾನೆ. ಅಲ್ಲಿ ಹೋಗುವಾಗ ಶ್ರೀಮದಾಚಾರ್ಯರು ಹೇಳ್ತಾರೆ, ಸ್ನಾತ್ವಾ ಸವಿಧಿನ ಕೃತಾಘಮರ್ಷಃ ಎಂಬುದಾಗಿ. ಅಲ್ಲಿಯೂ ಕೂಡ ಮಂತ್ರಪೂರ್ವಕವಾಗಿ ಸ್ನಾನ ಮಾಡ್ತಾನೆ ಎಂಬುದಾಗಿ. ಅಂದರೆ ಅಘಮರ್ಷಣ ಸೂಕ್ತ ಎಂಬುದಾಗಿ ಸಂಹಿತೆಯಲ್ಲಿ ಬರುತ್ತದೆ. ಆ ಸಂಹಿತೆಯಲ್ಲಿ ಬರತಕ್ಕಂತಹ ಅಘಮರ್ಷಣ ಸೂಕ್ತವನ್ನು ಭಗವಂತನ ಸ್ಮರಣೆಯ ಪೂರ್ವಕವಾಗಿ ಪಠಿಸ್ತಾನೆ. ಹೀಗೆ ಪಠಿಸಿ ಅವಗಾಹನ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಅಕ್ರೂರನಿಗೆ ಶೇಷಶಯನಾದಂತಹ ಭಗವಂತನ ದರ್ಶನ ಆಗ್ತದೆ. ಆಗ ಅವನು ಆಲೋಚಿಸುತ್ತಾನೆ, ರಥದಲ್ಲಿ ಕುಳಿದಂತಹ ಶ್ರೀಕೃಷ್ಣನೇ ಇಲ್ಲಿ ಬಂದಿದ್ದಾನೋ, ಅಲ್ಲಿ ಇಲ್ಲವೋ ಎಂಬುದಾಗಿ ಪುನಃ ಎದ್ದು ರಥವನ್ನು ನೋಡ್ತಾನೆ. ಅಲ್ಲಿ ನೋಡುವಾಗ ಅಲ್ಲಿಯೂ ಕೃಷ್ಣ ಬಲರಾಮರು ಇರ್ತಾರೆ. ಇದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗ್ತದೆ. ಪುನಃ ಅವಗಾಹನೆಯನ್ನು ಮಾಡ್ತಾನೆ. ಹಾಗಿರುವಾಗ ಪುನಃ
ಶೇಷ ಶಯನಾದಂತಹ ಭಗವಂತನ ದರ್ಶನ ಆಗ್ತದೆ. ಅದು ಹೇಗೆ ಅಂದರೆ ಬ್ರಹ್ಮ ರುದ್ರ ಇಂದ್ರಾದಿಗಳಿಂದ ಸ್ತುತ್ಯನಾದಂತಹ ಲಕ್ಷ್ಮೀ ಸಹಿತನಾದಂತಹ ಭಗವಂತನ ದರ್ಶನವನ್ನು ಮಾಡ್ತಾನೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಅಂದರೆ ಇಲ್ಲಿ ವಿಧಿ ನಿಷೇಧಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಿದರೆ ಏನು ಫಲ ಎಂಬುದಾಗಿಯೂ ಕೂಡ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಅಂದರೆ ಅಕ್ರೂರ ಜ್ಞಾನಿಯಾಗಿದ್ದರೂ ಕೂಡ ಆ ಸಂಧ್ಯಾಕಾಲದಲ್ಲಿ ಏನು ವಿಧಿ ಸಂಧ್ಯಾವಂದನೆಯನ್ನು ಮಾಡಬೇಕೋ ಅದನ್ನು ಮಾಡ್ತಾನೆ. ಆ ಸಂಧ್ಯಾವಂದನೆಯನ್ನು ಮಾಡುವಾಗಲೇ ಭಗವಂತನ ವಿಶ್ವರೂಪ ದರ್ಶನ ಆಗ್ತದೆ. ಇದರಿಂದ ನಾವು ತಿಳಿಬೇಕಾದಂತಹ ಅಂಶ ಅಂದರೆ ಈ ವಿಧಿ ನಿಷೇಧಗಳು ಒಂದು ರೀತಿಯಲ್ಲಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಹಾಯ ಆಗ್ತದೆ. ಇದರಿಂದ ಭಗವಂತ ತೃಪ್ತನಾಗ್ತಾನೆ. ಭಗವಂತನು ಮಾಡಿದ ಸಹಾಯಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಂತಾಗ್ತದೆ. ಅದಕ್ಕೋಸ್ಕರವಾಗಿಯೇ ಈ ವಿಧಿ ನಿಷೇಧಗಳನ್ನು ಶಾಸ್ತ್ರಕಾರರು ಹೇಳಿದ್ದು. ಹೀಗೆ ಈ ಆಚಾರ್ಯರ ಒಂದು ಗ್ರಂಥದಲ್ಲಿ ಈ ವಿಷ್ಣುವಿನ ಸ್ಮರಣೆಯನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಮಾಡಿದರೆ ಏನು ಫಲ ಎಲ್ಲವನ್ನೂ ಕೂಡ ವಿವರವಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಯಾಕೆಂದರೆ ಅವರು ಸರ್ವಜ್ಞರಾದ್ದರಿಂದ. ಇದನ್ನೇ ಇನ್ನೊಂದು ಶಾಸ್ತ್ರದಲ್ಲಿ ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ಈ ಭಗವಂತನ ಸ್ಮರಣೆ ಎಂಬುದು ದೊಡ್ಡ ಸಂಪತ್ತು ಅಂತ. ಹೇಗೆಂದರೆ ಸಂಪದೋ ನೈವ ಸಂಪದಃ ವಿಪದೋ ನೈವ ವಿಪದಃ ವಿಪದ್ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ ಎಂಬುದಾಗಿ. ಅಂದರೆ ನಮಗೆ ನಮ್ಮ ಹತ್ತಿರ ಯಾವ ಸಂಪತ್ತುಂಟೋ ಅದು ಮುಖ್ಯವಾಗಿ ಬೇಕಾದಂತಹ ಸಂಪತ್ತಲ್ಲ. ನಮಗೆ ಯಾವ ವಿಪತ್ತಾಗ್ತದೆ, ತೊಂದರೆ ಆಗ್ತದೆ, ಅದು ನಿಜವಾದ ತೊಂದರೆ ಅಲ್ಲ. ಹಾಗಾದರೆ ನಿಜವಾದ ಸಂಪತ್ತು ಯಾವುದು ಅಂದರೆ ಭಗವಂತನ ಸ್ಮರಣೆ. ಸಂಪನ್ನಾರಾಯಣ ಸ್ಮೃತಿ, ಭಗವಂತನ ಸ್ಮರಣೆಯೇ ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ಇನ್ನು ವಿಪತ್ತು ಯಾವುದೆಂದರೆ ಭಗವಂತನ ವಿಸ್ಮರಣೆ. ಯಾಕೆಂದರೆ ನಮ್ಮ ಜೀವನದಲ್ಲಿಯೂ ಹಾಗೆ ನಮಗೆ ಅತಿ ಹೆಚ್ಚು ಯಾರು ಸಹಾಯವನ್ನು ಮಾಡ್ತಾರೆ ಅವರ ವಿಸ್ಮರಣೆ ಮಾಡಿದರೆ ಅದು ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ತೊಂದರೆಯಾಗಿಯೇ ಪರಿಣಮಿಸುತ್ತದೆ. ಅದಕ್ಕೋಸ್ಕರವಾಗಿಯೇ ನಾವು ಅವರನ್ನು ಯಾವಾಗಲೂ ಸ್ಮರಿಸ್ತಾ ಇರ್ತೇವೆ. ಹಾಗೆಯೇ ಇರುವಾಗ ಇನ್ನು ನಮ್ಮ ಜೀವನವನ್ನೇ ಸೃಷ್ಟಿ ಮಾಡಿ ಅದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಸಲಕರಣೆಗಳನ್ನು ಕೂಡ ಒದಗಿಸಿಕೊಡುವಂತಹ ಆ ಭಗವಂತನ ಸ್ಮರಣೆ, ಪರಮಾತ್ಮ ಸ್ಮರಣೆಯನ್ನು ಮಾಡದೇ ಇದ್ದರೆ ನಿಜವಾಗಿಯೂ ನಾವು ಕೃತಜ್ಞರಾಗ್ತೇವೆ. ಈ ಕೃತಜ್ಞತೆಯಿಂದ ನಾವು ದೂರ ಉಳಿಬೇಕಾದರೆ ಉಳಿಯುವುದು ಒಂದೇ ದಾರಿ. ಯಾವುದೆಂದರೆ ನಮಗೆ ಯಾವ ರೀತಿಯಾದಂತಹ ಒಂದು ವಿಧಿವಿಧಾನಗಳನ್ನು ನಿಷೇಧಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅದನ್ನು ನಾವು ಪಾಲಿಸ್ತಾ ಬರಬೇಕು. ಅದೇ ರೀತಿಯಲ್ಲಿ ಆ ಕರ್ಮಾಂಗದ ಅಂತ್ಯದಲ್ಲಿ
ಪರಮಾತ್ಮನ ಚಿಂತನೆಯೂ ಕೂಡ ಬರಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತದೆ. ಆಗ ನಿಜವಾದ ಸಂಪತ್ತು ನಮಗೆ ಒಲಿಯುತ್ತದೆ. ಯಾಕೆಂದರೆ ಪರಮಾತ್ಮನ ಸ್ಮರಣೆ ನಮ್ಮ ಪಾಲಿನಲ್ಲಿ ಯಾವಾಗ ಇರುತ್ತದೆ ಆಗ ಉಳಿದ ಎಲ್ಲ ಸಂಪತ್ತುಗಳು ಕೂಡ ನಮ್ಮ ಹತ್ತಿರ ಬರುತ್ತದೆ. ಪರಮಾತ್ಮನ ಸ್ಮರಣೆ ಇಲ್ಲದಿದ್ದರೆ ಯಾವ ಸಂಪತ್ತುಗಳು ಕೂಡ ಬಾರದೆ ಕೇವಲ ವಿಪತ್ತುಗಳೇ ನಮ್ಮ ಹತ್ತಿರ ಬರ್ತದೆ. ಅದಕ್ಕೋಸ್ಕರವಾಗಿ ಶಾಸ್ತ್ರಕಾರರು ಈ ಪರಮಾತ್ಮನ ಸ್ಮರಣೆಯನ್ನು, ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು. ಮಾಡದಿದ್ದರೆ ವಿಪತ್ತು ಉಂಟು. ಈ ರೀತಿಯಾಗಿ ಒಂದು ಆ ಸ್ಮರಣೆಗೆ ಪೂರಕವಾದಂತಹ ವಿಧಿಯನ್ನು ಹೇಳಿಕೊಟ್ಟರು. ಅದು ಯಾವುದೇ ವಿಧಿವಿಧಾನಗಳು ಇರಬಹುದು. ಕೇವಲ ಯಾಗಗಳಿಂದ ಅಥವಾ ಪೂಜೆಯಿಂದ ಮಾತ್ರ ಅಲ್ಲ, ಅವರವರ ವರ್ಣಾಶ್ರಮಕ್ಕೆ ಉಚಿತವಾದಂತಹ ಯಾವ ಧರ್ಮಗಳುಂಟು ಅದರ ಆಚರಣೆಯ ಮೂಲಕ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಯಾಕೆಂದರೆ ಈ ಜಪ ಪೂಜಾದಿಗಳು ಬ್ರಾಹ್ಮಣ ವರ್ಗದವರಿಗೆ ಇರ್ತದೆ. ಇನ್ನು ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವರ್ಣದವರಿಗೆ ಅವರವರ ವರ್ಣಾಶ್ರಮೋಚಿತವಾದಂತಹ ಯಾವ ಕರ್ಮಗಳುಂಟು ಅದನ್ನು ಮಾಡಬೇಕು. ಅದರಿಂದಲೇ ಭಗವಂತನ ಪೂಜೆಯನ್ನು ಮಾಡಿದಂತಾಗ್ತದೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಸ್ವವಿಹಿತ ವೃತ್ತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಎಂಬುದಾಗಿ. ಅಂದರೆ ತನಗೆ ವಿಹಿತವಾದಂತಹ, ಅಂದರೆ ವರ್ಣಾಶ್ರಮಕ್ಕೆ ವಿಹಿತವಾದಂತಹ ಯಾವ ಧರ್ಮಗಳುಂಟು, ಅಂದರೆ ಕ್ಷತ್ರಿಯರಿಗೆ ರಾಜ್ಯಭಾರ ಮಾಡುವುದು, ರಾಜ್ಯದ ಜನರ ಸೇವೆಯನ್ನು ಜನಾರ್ದನನ ಸೇವೆ ಎಂಬುದಾಗಿ ತಿಳಿಯುವುದು, ಇದೇ ಅವರಿಗೆ ಭಗವಂತನ ಪೂಜೆ. ಇನ್ನು ವೈಶ್ಯರಿಗೆ ವಸ್ತುಗಳ ವ್ಯಾಪಾರಗಳಿಂದ ಬಂದಂತಹ ಧನವನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡುವುದು, ಇದು ಒಂದು ಭಗವಂತನ ಪೂಜೆ. ಇನ್ನು ಶೂದ್ರರಿಗೆ ತಮಗಿಂತ ಉತ್ತಮರಾದಂತಹ ಬ್ರಾಹ್ಮಣಾದಿಗಳ ಸೇವೆಗಳನ್ನು ಮಾಡುವುದು. ಅಂದರೆ ಬ್ರಾಹ್ಮಣಾದಿಗಳ ಸೇವೆ ಅಂದರೆ ಬ್ರಾಹ್ಮಣರ ಸೇವೆಯಲ್ಲ, ಬ್ರಾಹ್ಮಣರ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನ ಸೇವೆ ಎಂಬುದಾಗಿ ಮಾಡುವುದು. ಈ ರೀತಿಯಾಗಿ ನಮಗೆ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನು ಮಾಡುವ ಮೂಲಕ, ಆ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಪರಮಾತ್ಮನ ಚಿಂತನೆಯನ್ನು ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ನಮ್ಮ ಕರ್ಮಗಳು ಏನುಂಟು ಅದು ಪೂರ್ತಿಯಾಗಲಿಕ್ಕೆ ಸಾಧ್ಯ. ಹಾಗೆಯೇ ಈ ಸ್ಮರಣೆಗೆ ಪೂರಕವಾದದ್ದು ಈ ಕರ್ಮಗಳು. ಈ ಕರ್ಮಗಳು ಇಲ್ಲದಿದ್ದರೆ ನಮಗೆ ಪರಮಾತ್ಮನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಕೇವಲ ಪರಮಾತ್ಮನ ಏನು ಕರ್ಮಗಳನ್ನು ಮಾಡದೆ ಸ್ಮರಣೆಯನ್ನು ಮಾಡಲಿಕ್ಕೆ ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ನಮಗೆ ಕರ್ಮದ ವಿಧಿವಿಧಾನಗಳ ಅವಶ್ಯಕತೆ ಇದೆ. ಆ ವಿಧಿವಿಧಾನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು.
ಅದನ್ನು ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿ ಎಂಬ ಗ್ರಂಥದಲ್ಲಿ ಏನು ಬ್ರಾಹ್ಮಣನಾದವನು ಯಾವ ರೀತಿ ಇರಬೇಕು ಎಂಬುದಾಗಿ ಅದನ್ನು ಪಟ್ಟಿ ಮಾಡಿ ಹೇಳ್ತಾರೆ. ಬೆಳಿಗ್ಗೆ ಭಗವಂತನನ್ನು ಸ್ಮರಿಸಿಯೇ ಏಳಬೇಕು. ಅನಂತರ ಶೌಚಾಚಾರವನ್ನು ಮುಗಿಸಿ ಜಪ ಪೂಜಾದಿಗಳನ್ನು ಮಾಡಬೇಕು. ಅದರಲ್ಲಿ ಪರಮಾತ್ಮನ ಅನೇಕವಾದಂತಹ ರೂಪಗಳನ್ನು ಗುಣಗಳನ್ನು ಸ್ಮರಿಸಬೇಕು. ಆಗ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿಯೇ ಶ್ರೀಮದಾಚಾರ್ಯರು ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧ ಸ್ಯು ಏತಯೋರೇವ ಕಿಂಕರಾಹ ಎಂಬುದಾಗಿ. ಅಂದರೆ ಕಿಂಕರಾಹ ಅಂದರೆ ಅಧೀನ ಅಂತ ಅರ್ಥ. ಅದು ಯಾವುದು ಅಂದರೆ ಈ ವಿಧಿ ನಿಷೇಧಗಳು. ಈ ವಿಧಿ ನಿಷೇಧಗಳು ಅಧೀನ ಅಂದರೆ ಯಾರ ಅಧೀನ ಅಂದರೆ ಏತಯೋರೇವ ಕಿಂಕರಾಹ ಅಂದ. ಅದು ಯಾವುದು ಅಂದರೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಅಂತ. ಅಂದರೆ ಭಗವಂತನ ಸ್ಮರಣೆ ಯಾವಾಗಲೂ ಇರಬೇಕು, ವಿಸ್ಮರಣೆ ಯಾವಾಗಲೂ ಆಗದೆ ಇರಬಾರದು ಎಂಬ ದೃಷ್ಟಿಯಿಂದ ಆ ವಿಧಿ ನಿಷೇಧಗಳನ್ನು ಈ ಭಗವಂತನ ಸ್ಮರಣೆಯ ಅಧೀನ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ನಾವು ಆ ಗ್ರಂಥದಲ್ಲಿಯೂ ಕೂಡ ನೋಡಬಹುದು. ಆಚಾರ್ಯರು ಪ್ರಾರಂಭದಲ್ಲಿ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಹಾಗೆಯೇ ಯಾವ ಯಾವ ವಿಧಿ ಉಂಟು ಅದನ್ನೆಲ್ಲ ಹೇಳಿದ ನಂತರ ಕೂಡ ಸ್ಮರ್ತವ್ಯ ಸತತಂ ವಿಷ್ಣು ಎಂಬುದಾಗಿ ಪುನಃ ಹೇಳ್ತಾರೆ. ಇದರಿಂದ ಆದಿ ಮಧ್ಯ ಅಂತ್ಯ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಪರಮಾತ್ಮ ಚಿಂತನೆಯನ್ನು ಮಾಡಬೇಕು ಎಂಬ ಒಂದು ಅಂಶವನ್ನು ಕೂಡ ನಾವು ಅಲ್ಲಿ ತಿಳಿಯಬಹುದು. ಅದಕ್ಕೋಸ್ಕರವಾಗಿಯೇ ದಧಿವಾಮನ ಸ್ತೋತ್ರದಲ್ಲಿಯೂ ಕೂಡ ಹೇಳ್ತಾರೆ, ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಧ್ಯಾಯೇದ್ದೇವ ಮದೋಕ್ಷಜಂ ಎಂಬುದಾಗಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಎದ್ದ ನಂತರ ಏನು ಮಾಡಬೇಕು ಅಂದರೆ ಅಧೋಕ್ಷಜಂ ಧ್ಯಾಯೇತ್ ಅಂತ ಪರಮಾತ್ಮನನ್ನು ಧ್ಯಾನಿಸಬೇಕು. ಯಾಕೆಂದರೆ ನಾವು ರಾತ್ರಿ ಮಲಗ್ತೇವೆ, ಮಲಗಿದ ನಂತರ ಬೆಳಗ್ಗೆ ಎಚ್ಚರ ಮಾಡುವವನು ಅವನು. ಎಚ್ಚರ ಆದಮೇಲೆ ನಮ್ಮ ಅಂಗಾಂಗಗಳನ್ನು ಯಾವ ರೀತಿಯಾಗಿ ಚಲನೆಯನ್ನು ಮಾಡಬೇಕು ಆ ರೀತಿಯಲ್ಲಿ ಚಲನೆಯನ್ನು ಮಾಡುವವನು ಕೂಡ ಅವನು. ಈ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ಪರಮಾತ್ಮನ ಒಂದು ಸಹಾಯ ಎಷ್ಟು ಇದೆ, ನಾವು ಭಗವಂತನ ಅಧೀನ ಎಷ್ಟು ಆಗಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಂಡ್ರೆ ಆಗ ಪರಮಾತ್ಮನ ಸ್ಮರಣೆ ಬರ್ತದೆ. ಅದು ಹೇಗೆ ಅಂದರೆ ಭಕ್ತಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ. ಭಕ್ತಿ ಅಂದರೆ ಏನು ಅಂದರೆ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಎಂಬುದಾಗಿ ಆಚಾರ್ಯರೇ ನಿರ್ಣಯ ಗ್ರಂಥದಲ್ಲಿ ಹೇಳಿರತಕ್ಕಂತಹದ್ದು. ಅಂದರೆ ನಮಗೆ
ಒಬ್ಬರ ಮೇಲೆ ಭಕ್ತಿ ಬರಬೇಕಾದ್ರೆ ಅಥವಾ ಅವರನ್ನು ನಮಸ್ಕರಿಸಬೇಕಾದ್ರೆ ನಮಗೆ ಅವರ ಒಂದು ವ್ಯಕ್ತಿತ್ವ ಏನು ಎಂಬುದಾಗಿ ನಾವು ತಿಳಿಬೇಕು. ಆಗ ಮಾತ್ರ ನಾವು ಇನ್ನೊಬ್ಬರನ್ನು ನೋಡುವಾಗ ಅವರಿಗೆ ನಮಸ್ಕಾರ ಮಾಡುವ, ಅವರಲ್ಲಿ ಮಾತಾಡುವ ಅಂತ ನಮಗೆ ತೋರುತ್ತದೆ. ಅದಕ್ಕೋಸ್ಕರವಾಗಿಯೇ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಅಂತ ಅವರ ವ್ಯಕ್ತಿತ್ವ ಏನು ಎಂಬುದನ್ನು ಮೊದಲು ತಿಳಿಯಬೇಕು. ಹಾಗೆಯೇ ಸುದೃಢ, ದೃಢವಾದದ್ದು. ಇಂದು ಇದ್ದು ನಾಳೆ ಹೋಗುವಂತಹ ಭಕ್ತಿ ಪ್ರಯೋಜನವಿಲ್ಲ. ಅದು ಯಾವಾಗಲೂ ನಿತ್ಯದಲ್ಲಿಯೂ ಇರಬೇಕಾದಂತಹ ಭಕ್ತಿ. ಅದಕ್ಕೋಸ್ಕರವಾಗಿಯೇ ಆಚಾರ್ಯರು ಸುದೃಢ ಎಂಬುದಾಗಿ ವಿಶೇಷಣವನ್ನು ಕೊಟ್ಟರು. ಇನ್ನು ಸರ್ವತೋಧಿಕ, ಎಲ್ಲಕ್ಕಿಂತಲೂ ಅಧಿಕವಾದದ್ದು. ಅಂದರೆ ನಮ್ಮ ಮನೆ, ಮಕ್ಕಳು, ಹೆಂಡತಿ ಅಷ್ಟು ಮಾತ್ರ ಅಲ್ಲದೆ ನಮ್ಮ ಈ ದೇಹವನ್ನು ಲೆಕ್ಕಿಸದೆ ಕೂಡ ನಮಗಿಂತಲೂ ಅಧಿಕನಾದವನು ಪರಮಾತ್ಮ ಎಂಬ ಒಂದು ಚಿಂತನೆ ಅಲ್ಲಿ ಬರಬೇಕು ಎಂಬ ಉದ್ದೇಶದಿಂದ ಸರ್ವತೋಧಿಕ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಅದಕ್ಕೋಸ್ಕರವಾಗಿಯೇ ಆಚಾರ್ಯರು ಗ್ರಂಥದ ಕೊನೆಯಲ್ಲಿ ಹೇಳ್ತಾರೆ, ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತು ಎಂಬುದಾಗಿ. ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡುವಂತ. ಅಂದರೆ ಈ ಎಲ್ಲ ವಸ್ತುಗಳಿಗಿಂತಲೂ ಅಧಿಕನಾದವನು ಅವನೇ. ಅವನನ್ನು ನಾವು ಭಜಿಸಿದ್ರೆ ಈ ಎಲ್ಲ ವಸ್ತುಗಳು ಕೂಡ ಸಿಗ್ತದೆ. ಇಲ್ಲದಿದ್ರೆ ಯಾವ ವಸ್ತುಗಳು ಕೂಡ ನಮಗೆ ಸಿಗುವುದಿಲ್ಲ. ಹಾಗೆ ಇನ್ನು ಸ್ನೇಹೋ ಭಕ್ತಿ ಅಂತ, ಸ್ನೇಹಪೂರ್ವಕವಾಗಿ ಕೇವಲ ಪರಮಾತ್ಮನ ಬಗ್ಗೆ ಭಯದಿಂದ ಅವನ ಮೇಲೆ ಭಕ್ತಿ ಮಾಡುವುದಲ್ಲ. ಇನ್ನು ನಾವು ಲೋಕದಲ್ಲಿ ಕೆಲವರ ಮೇಲೆ ಭಕ್ತಿ ಮಾಡ್ತೇವೆ. ಅದು ಹೇಗೆ ಅಂದರೆ, ಭಕ್ತಿ ಮಾಡದಿದ್ದರೆ ಇನ್ನು ಅವನು ನಮಗೆ ಏನು ತೊಂದರೆ ಮಾಡ್ತಾನೋ ಎಂಬ ಉದ್ದೇಶದಿಂದ ಅವನ ಮೇಲೆ ನಾವು ಅನಿವಾರ್ಯವಾಗಿ ಭಕ್ತಿ ಮಾಡಲೇಬೇಕಾಗ್ತದೆ. ಇದು ಹಾಗೆ ಅಲ್ಲ. ಅದಕ್ಕೋಸ್ಕರವಾಗಿಯೇ ಆಚಾರ್ಯರು ಹೇಳ್ತಾರೆ ಸ್ನೇಹೋ ಭಕ್ತಿ ಎಂಬುದಾಗಿ. ಸ್ನೇಹಪೂರ್ವಕವಾಗಿ ಭಕ್ತಿಯನ್ನು ಮಾಡಬೇಕು ಅಂತ. ಈ ರೀತಿಯಾಗಿ ಭಕ್ತಿಯನ್ನು ಮಾಡಿದಾಗ ಮಾತ್ರ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಹೀಗೆ ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು. ಅದಕ್ಕೋಸ್ಕರವಾಗಿಯೇ ಈ ಎಲ್ಲ ವಿಧಿ ನಿಷೇಧಗಳನ್ನು, ಅಂದರೆ ಜಪ, ಪೂಜೆ, ಯಾಗ, ಚಾತುರ್ಮಾಸ್ಯಾದಿ ವ್ರತಾದಿಗಳು ಎಲ್ಲವೂ ಕೂಡ ಭಗವಂತನ ಸ್ಮರಣೆಯ ಅಧೀನ ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಮಾಡಬೇಕು. ಅದನ್ನು ನಾವು
ಈ ರಾಘವೇಂದ್ರ ಸಪ್ತಾಹದ ಕಾರ್ಯಕ್ರಮದಲ್ಲಿಯೂ ಕೂಡ ನಾವು ನೋಡಬಹುದು. ಹೇಗೆಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಸುಪ್ರಭಾತ, ಅಲ್ಲಿಯೂ ಭಗವಂತನ ಸ್ಮರಣೆ. ಅದು ಮುಗಿದ ನಂತರ ಸ್ನಾನ, ಜಪ, ಪೂಜಾದಿಗಳು. ಅದಾದ ನಂತರ ಅಲ್ಲಿ ಮಧ್ವಾಚಾರ್ಯರು ಪೂಜಿಸಿದಂತಹ ಶ್ರೀರಾಮಚಂದ್ರನ ಪೂಜೆ. ಅದು ಮುಗಿದ ನಂತರ ಅಲ್ಲಿ ಯಜ್ಞನಾರಾಯಣನ ಆರಾಧನೆ. ಅದು ಮುಗಿದ ಕೂಡಲೇ ಜ್ಞಾನಯಜ್ಞದ ಕಾರ್ಯಕ್ರಮ, ಅಲ್ಲಿಯೂ ಭಗವಂತನ ಸ್ಮರಣೆ. ಅದು ಮುಗಿದ ಕೂಡಲೇ ವೈಶ್ವಾನರನ ಯಜ್ಞ, ಅಲ್ಲಿಯೂ ಭಗವಂತನ ಸ್ಮರಣೆ. ಅದಾದ ನಂತರ ಪುನಃ ಜ್ಞಾನಯಜ್ಞ ಕಾರ್ಯಕ್ರಮ. ಹೀಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಿಗ್ಗೆ ತನಕ ಒಂದು ಭಗವಂತನ ಸ್ಮರಣೆಗೆ ಯಾವ ಯಾವ ಒಂದು ಅಂಶಗಳು ಬೇಕೋ ಅದೆಲ್ಲ ಕೂಡ ಈ ರಾಘವೇಂದ್ರ ಸಪ್ತಾಹದಲ್ಲಿ ನಾವು ನೋಡಬಹುದು. ಇಂತಹ ಒಂದು ವಾತಾವರಣವನ್ನು, ಅಂದರೆ ಭಗವಂತನ ಸ್ಮರಣೆ ಯಾವಾಗಲೂ ಇರಬೇಕು. ಹಾಗೆ ಭಗವಂತನ ವಿಸ್ಮರಣೆ ಎಂದೂ ಕೂಡ ಆಗದೇ ಇರಬಾರದು. ಭಗವಂತನ ವಿಸ್ಮರಣೆ ಯಾವಾಗಲೂ ಎಂದೂ ಆಗದೇ ಇರಬಾರದು. ಆ ಒಂದು ವಾತಾವರಣವನ್ನು ನಮಗೆ ಆ ರಾಯರ ಅಂತರ್ಯಾಮಿಯಾದಂತಹ ಶ್ರೀರಾಮಚಂದ್ರನು ನಮಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.